ಹಿಂದೆ ನಡೆದು ಹೋದ ಘಟನೆಗಳನ್ನು ನೆನೆದು ನೀನೇಕೆ ಈ ರೀತಿ ಚಿಂತಿಸುತ್ತಿರುವೆ? ನಮಗೆ ಆ ಕಷ್ಟದ ದಿನಗಳು ಕಳೆದು ಒಳ್ಳೆಯ ಕಾಲವು ಸಮೀಪಿಸುತ್ತಿರುವುದು. ನೀನಿನ್ನು ಶಾಂತಿಯಿಂದಿರುತ್ತೇವೆ, ಶಾಂತಿಯಿಂದಿರು. ಇಷ್ಟೆಲ್ಲ ಈ ನಾಯಕರ ಹಾರಿ ಒಳಪಟ್ಟರು ಇನ್ನು ಬದಲಾಗಲಿಲ್ಲವೇ ಯುಧಿಷ್ಠಿರ? ನಿನ್ನ ದೇಹವನ್ನು ಸ್ಪರ್ಶಗೊಂಡಿರುವ ಶಾಂತಿ ಸಹನೆ ಎಂಬ ನಂಬಿಕೆ ಅಂಬಲವು ಕೇಳು ನೀ ಆಗ್ರದ ಆ ಬಿಡಲು ಕೇಳು ನಿಜ. ಕೇಳು ನೀ ಆಗ್ರದ ಆ ಬಿಡಲು ಕೇಳು ನಿಜ. ಆ ದುರುಳನ ಛಲ ಛಲ ಛಲ
ಬೆಸಗಿದನು. ಅತ್ಯಮ ಪಾಂಡವನಿಗೆ ಹಳೆಯನು ತೊಡಿಸಿದನು. ಈ ಭೀಮನಿಗೆ ಕಡುದ್ರೋಗವನೆಸಗಿದನು. ಪಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನು ಅವರ ತಲೆಗಳ ತೀರದ ಬೆಳೆದು ಪಾದ ಬಿತ್ತರ ಹಾಡೆದುದಾನು. ಪಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನು ಅವರ ತಲೆಗಳ ತೀರದ ಬೆಳೆದು ಪಾದ ಬಿತ್ತರ ಹಾಡೆದುದಾನು. ಅಗ್ರಜನ ಜಾಗೃತೆಯಿಂದಾಗಿ ಉಗ್ರವೇದನೆಗೊಳಗಾಗಿರುವವಳು ನೀನೋರ್ವಳೆ ಎಂದು ಪಾಂಚಾಲಿ. ಆ ಮೋಸಗಾರ ಕೌರವರು ಬಾಲ್ಯದಲ್ಲಿ ನಮಗೆ ವಿಷಭೋಜನ ಉಣಬಡಿಸಿ ಜಲದ ಕೂಪಕ್ಕೆ ತಳ್ಳಿ ಕೊಂದು ಬಿಡಲು ಪ್ರಯತ್ನಿಸಿದರು. ಆಗ ಇದನ್ನೆಲ್ಲ ತಿಳಿದು ಸಹ ಅಗ್ರಜನು ಅವರ ವಿರುದ್ಧ ತೆಗೆದುಕೊಂಡ ಕ್ರಮವೇನು? ಶಾಂತಿ ಧರ್ಮದ ಕ್ರಮ. ಇನ್ನು ಜೂಜಾಟದಲ್ಲಿ ಪತ್ನಿಯನ್ನು ಬಲವಾಗಿಟ್ಟ ಸೋತ ಪ್ರಯುಕ್ತ ನೆರೆದ ಸಮೀಕರಣದಲ್ಲಿ ಏ ಪಾಂಚಾಲಿ ನನ್ನ ತೊಡೆಯನ್ನ ಕೈಸು ಎಂದು ಕೇಕೆ ಹಾಕಿ ಲೇವಡಿ ಮಾಡಲು ಆಗ ನಾನು ಮತ್ತು ಅರ್ಜುನನ್ನು ಕೆರಳಿದ ಕೇಸರಿಗೆಂತೆ ಸಿಟ್ಟಿಗೆದ್ದು ಆ ಕೀಳು ಬುದ್ಧಿ ನಾಲಿಗೆ ದುರ್ಯೋಧನ ನಾಲಿಗೆಯನ್ನು ಹೇಳಿಬಿಡಲು ಮುಂದಾದೆವು. ಆಗಲೂ ನಮ್ಮನ್ನು ತಡೆದು ನಮ್ಮ ಕೋಪವನ್ನು ತಣ್ಣಗಾಗಿಸಿ ಗಮನಿಸಿಬಿಟ್ಟರು. ಇನ್ನು ನಾಡನ್ನು ತೊರೆದು ಕಾಡಿನ ವಾಸ ಕೈಗೊಂಡು 13 ವರ್ಷಗಳ ಪರ್ಯಂತ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟಿದ್ದಾರೆ. ಅರ್ಜುನ, ನಕುಲ ಸಹದೇವರೇ, ಇನ್ನು ಮುಂದೆಯೂ ಅಣ್ಣನ ನೀತಿ ನಿಯಮಗಳಿಗೆ ತಲೆಬಾಗಿ ನಡೆಯುವುದರಲ್ಲಿ ಅರ್ಥವಿಲ್ಲ. ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು. ಏತರ ನಡತೆ ಪ್ರೀತಿ ಸಹೋದರ. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ. ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು. ಧರ್ಮ ವಿಚಾರದ ಮರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಮರ್ಮವನರಿಯದೆ. ಶಾಂತನಾಗು ತಮ್ಮ, ಶಾಂತನಾಗು. ಧರ್ಮ ವಿಚಾರದ ಮರ್ಮವನರಿಯದೆ. ಚಾತುರಕ್ಕೆ ಕಲಕಲಗುವುದೇ ಏತರ ನಡತೆ ಆತುರದಿ ಫಲವೇ ನಿಹುದೈ. ನಿನ್ನ ಹೃದಯಾಂತರಾಳದಲ್ಲಿ ನಡೆಯುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದೆನೆಂದು ದೂತನಿಂದ ವರ್ತಮಾನ ಬಂದಿರುವುದು. ಇನ್ನು ಸ್ವಲ್ಪ ಸಮಯದಲ್ಲಿ ಅರ್ಜುನನ ಸಂಗಡ ಪರಮಾತ್ಮನು ಇಲ್ಲಿಗೆ ಬರುವನು. ಅಲ್ಲಿಯವರೆಗೂ ಶಾಂತಿ ಸಂಧಾನವನ್ನು ಮಾಡೋ ಭೀಮಸೇನ, ಶಾಂತಿ. ಕೇವಲ ಮಂತ್ರ ಪಠಿಸುವುದರ ಮೂಲಕ ವೃಕ್ಷದಲ್ಲಿರುವ ಫಲವು ನೆಲಕ್ಕುರುಳುವುದಿಲ್ಲ ಅಗ್ರಜ. ದಳ್ಳಂ ದಜಗುಣಂ ಎಂಬ ಆರ್ಯೋಕ್ತಿಯಂತೆ ಇನ್ನೇನಿದ್ದರೂ ನಮ್ಮಗಳ ಶಕ್ತಿ ಸಾಮರ್ಥ್ಯಗಳ ಮುಖೇನವೇ ಆ ಕಬ್ಬಿದ ಕೌರವರ ದಬ್ಬಾಳಿಕೆಯನ್ನು ಹಾಕು ಬಡಿಯಬೇಕು ಅಷ್ಟೇ. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಇಂದು ನಮ್ಮ ಮರಿಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ.
ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ಭಗವಂತ, ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತೇವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಶೆಗಾಗಿ ಸಕಲ ಬಂಧು ಬಾಂಧವರನ್ನು ಕೊಲ್ಲುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ, ಸಮರವನ್ನೊಲ್ಲೆನಯ್ಯ. ಹೌದು ದೇವಿ, ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ, ಜಲದ ಕುಳಿಯಂತೆ ಸಿರಿಪೂರ ನಶ್ವರ. ಜಲದ ಕುಳಿಯಂತೆ ಸಿರಿಪೂರ ನಶ್ವರ ಮದನ್ವಯ, ಈ ಶಾಶ್ವತ ನರ ಜನ್ಮ ಕಿಮದನ್ವಯ, ಈ ಶಾಶ್ವತ ನರ ಜನ್ಮ ಕಿಮದನ್ವಯ, ಈ ಶಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ. ಪರಮಾತ್ಮ, ಧರೆಯ ದುರಾಸೆಗೆ ಕಾಳಗ ಬಯಸಿ, ಧರೆಯ ದುರಾಸೆಗೆ ಕಾಳಗ ಬಯಸಿ, ನರಹತ್ಯಕ್ಕೆ ನಾವು ಗುರಿಯಾಗುತ್ತೇವೆ. ನರಹತ್ಯಕ್ಕೆ ನಾವು ಗುರಿಯಾಗುವುದೇ, ಹೆಣ್ಣು ಒಂದು ಮಣ್ಣಿಗೋಸ್ಕರ. ಹೆಣ್ಣು ಒಂದು ಮಣ್ಣಿಗೋಸ್ಕರ, ಇಂದ್ರಧನೆ ಕರುವಡೆದಾಡಿ ಬಳಿದು. ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಬಹುಮಾತಿಯ ಸಿರದಲ್ಲಿ ಎಪ್ಪಗಟ್ಟಿರುವ ರಕ್ತದ ಕಣಗಳನ್ನು ಹದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಮುಕುಂದ. ಪರಮಾತ್ಮ, ಧರ್ಮನಂದನ, ನೀನೀಗ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸು ಮುಕುಂದ, ಶಾಂತಿ ಸಂಧಾನವನ್ನು ಪ್ರಯತ್ನಿಸು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಆದರೆ ಯುದ್ಧವು ನಡೆಯುವುದರಲ್ಲಿ ಬೇರೆ ಬೋಧನೆ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಂಬಂಧವಾದರೆ ಇದಕ್ಕೆ ನಿನ್ನ ಸಹೋದರ ಅಭಿಮತ?
ವಿರುದ್ಧವಾಗಿ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಮೃಗದಾಕಾರವಾಗಿ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಬೇರಿಸಿ ಮುಂದುವರೆದರೆ ಭ್ರಾತೃ ಎಂಬ ಪಾಠ ಸುಡಬೇಕು ನಮ್ಮೀ ಎರಡು ಜನ್ಮವನ್ನು. ಭೀಮಾ, ನೀನು ಸಂಧಿಗೆ ಸಮ್ಮತಿಸಂತೆ ಸರಿ. ಅರ್ಜುನ, ವಾಸುದೇವ, ಅಣ್ಣನ ಮಾತನ್ನು ಅನುಮೋದಿಸಿಕೊಂಡು ನಮ್ಮನ್ನೇಕೆ ಈ ರೀತಿ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃ ಎಂಬ ಮಮಕಾರವು ನಮ್ಮನ್ನು ಅಡ್ಡಲಾಗಿ ತಡೆದಿರುವುದು. ನಮ್ಮ ಈ ಹೇಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಂತೆ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಒಪ್ಪಿಕೊಂಡ ಮೇಲೆ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಬೋಧಿಸದಿರುವರೆ ತಂಗಿ ದೃಪ ನರೇಂದ್ರ ನಂದಿನಿ ಏಕಮ್ಮ ಖಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತವೇ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಬಗ್ಗೆ ಲವಲೇಶವು ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತ, ನ್ಯಾಯಸಮ್ಮತ, ಲೋಕಸಮ್ಮತ. ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇ ತೋರದಿಹೆಯೇ
ಭಕ್ತ ಧರ್ಮ ಧರ್ಮವೆಂದು ಹಂಬಲಿಸುತ್ತ ತನ್ನ ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಮಹಾನುಭಾವರು ಮಹಾಧರ್ಮ ಪ್ರಭು. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಂಡಬಕನನ್ನೇ ಕೊಂದ ಘೋರದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸುಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಧೇಯರು, ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಟ್ಟು ಕೈಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ನೃತ್ಯ ಸ್ವರೂಪರು. ಇವರಾರು ನನ್ನ ಪಂಥವನ್ನು ಈಡೇರಿಸುವುದಿಲ್ಲ. ನೀನು ಆಜ್ಞೆಯನ್ನು ಕೊಡು. ನಾನೇ ಸ್ವತಃ ರಣರಂಗಕ್ಕೆ ಹೋಗಿ ರಣಮಾರಿಯಾಗಿ ನನ್ನ ಪಂಥವನ್ನು ನಾನೇ ಈಡೇರಿಸಿಕೊಡುವೆನು. ಒಂದು ವೇಳೆ ನನ್ನ ಕೈಯಲ್ಲಿ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ನನ್ನ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ನನ್ನ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಈಗ ಚಂದ ಆಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ಪಾಂಚಾಲಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರೆ ಆಯಿತು ಅಂತ ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಏಕೆ ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವಾಗಲೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಎನ್ನುಳಿದ ನಾಲ್ವರು ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಪಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟಿಸುವೆನು. ದುರ್ಯೋಧನನ ತೊಡೆಯ ನುಡಿದೆಯೋ ಗಂಡುಗಲಿ ನೀನೆಂದು ಜನ್ಮದ ನುಡಿಗಳ ಸಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೋ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೆ ಕಂಬನಿಗೆ ಬದಲಾಗಿ ಹಾಗೆಯ ಗಂಡಿರ ಕಣ್ಣಲ್ಲಿ ಸತತ ಮಿಡಿ ಕಂಬನಿಯ ತರಿಸುವೆ. ಅವನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಸಮರ್ಥವ ಎಳೆದು ತರುವೆನ ದುರ್ಯೋಧನ ದುಶ್ಚಾತರೆಂಬ ದುಷ್ಟ ಕೀಟಗಳ ಒಗೆದು ದುಶ್ಚಾತನ ನೋಡಲ ಹುಡಿಗುಟ್ಟಿ ಪಾರ್ಥಕ್ಕೆ ದುರ್ಯೋಧನನ ತೊಡೆಯ. ದೃಪದ ಸುತೆ ಕಟ್ಟಿಸುವೆನು ನಿನ್ನಿ ಬಿರುಮುಡಿಯ ಪಡದಿರು ವ್ಯತೆಯ ನರಕ ಮಥನ ಭೀಮಸೇನ ಕೇಳೆನ್ನ ವಿಮತ ಮನಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ರಣಕ್ಕೆ ತಲೆ ಕಳೆದು
ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡಿ. ಭೀಮಾ ಭೀಮಾ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದ ಮಾತ್ರಕ್ಕೆ ವಿಷವು ಅಮೃತವಾದಿತೆ. ಒಂದು ಕರ್ಣನ ಶಿರವ ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಈ ದೃಪದ ಕುವರಿಗೆ ಕವಿದಿರುವ ಅಪಮಾನದ ಒದಿಕೆಯನ್ನು ಕಿತ್ತೊಗೆಯದ ಹೊರತು ಇನ್ನೆಲ್ಲಿ ಶಾಂತಿ? ಬಾಲಾಕ್ಷಣಂ ಮೆಚ್ಚಿಸಿ ಒಡೆದನೆ ಪಾಶುಪತಾಸ್ತ್ರವಂ ಬಾಲಾಕ್ಷಣಂ ಮೆಚ್ಚಿಸಿ ಹೊಡೆದನೆ ಪಾಶುಪತಾಸ್ತ್ರವಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸರು. ಹರಿಗಳ ಹತೆಗೈಯಲು ಪ್ರೋತ್ಸಾಹದಿಂದಿಗ ಹರಿಗಳ ಹತೆಗೈಯಲು ಪರಿನೋದಿಪುದು ನರವೆ ಧರ್ಮ ಜಗೆ ಕೃಷ್ಣ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ಭ್ರಾತೃ ಎಂಬ ಮಮಕಾರದಿಂದ ಭೀಮಾರ್ಜುನರು ಬಾಹ್ಯದಲ್ಲಿ ಸಂಧಿಗೆ ಒಪ್ಪಿಕೊಂಡರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಬರುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಂತಲ್ಲವೇ ಜಗ ವಿಭೂತು. ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಂತಲ್ಲವೇ ಜಗ ವಿಭೂತು. ಅನುದಿನ ನಿನ್ನನು ಕೃಷ್ಣ ಶ್ರೀಹರಿ ಅನುದಿನ ನಿನ್ನನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಕೈಯುವುದೇ. ಪರಮಾತ್ಮ, ಈ ಪರಿಶೋಧನೆ ಕೈಯುವುದೇ. ಅನುಜರೊಳ್ಳು ಅನ್ಯಾಯ ಸರಿಯೇನು ಕೂಡಿದೆ. ಅನುಜರೊಳ್ಳು ಅನ್ಯಾಯ ಸರಿಯೇನು ಕೂಡಿಯೇ. ಆದರಿಸಿ ಮೊರೆಯೋ ದೀನರ ದೊರೆಯೇ. ಆದರಿಸಿ ಮೊರೆಯೋ ದೀನರ ದೊರೆಯೇ. ಪರಮಾತ್ಮ, ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡಗಳಿಸಿದ ಗೌರವ. ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡಗಳಿಸಿದ ಗೌರವ. ವನವಾಸದೊಳು
ಪರಮಾತ್ಮ, ನನ್ನ ಸಕಲ ವಿಚಾರವೆಲ್ಲವನ್ನೂ ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ, ನಿನ್ನ ಚಿತ್ತವಿದ್ದಂತೆ ಮಾಡು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಪ್ರತೀಕಾರ ತೀರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾನು ಕುರಿಸಬೇಕು. ಆಗಲಿ ಪರಮಾತ್ಮ, ಆಗಲಿ. ಸಹೋದರಿ, ದುರ್ಯೋಧನ ಮನಸ್ಸನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬನ್ನಿ. ಆದರೆ ನಿನ್ನ ಪದಿಗಳಾದ ಭೀಮಾರ್ಜುನರನ್ನು ಕೆರಳಿಸಬಾರ ನಿನ್ನದು. ಹಾಗೆ ಆಗಲಿ.
ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಸೌಭದ ರಾಜ ಶಕುನಿ, ಏನಾಯ್ತು ನನ್ನ ಪ್ರತಿಜ್ಞೆ? ನಿನ್ನ 99 ಮಂದಿ ಸಹೋದರ ಸಹಿತ ನಿನ್ನನ್ನು, ನಿನ್ನ ಜನ್ಮದಾತನನ್ನು ದುರ್ಯೋಧನ ಕತ್ತಲೆಯ ಕಾರಾಗೃಹ ಧರಿಸಿಕೊಟ್ಟ ಕಡು ಶಿಕ್ಷೆಯನ್ನು ಮರೆತೆಯ ಒಂದು ಹತಭಾಗ್ಯ ಸಹೋದರ ಮುಂದೆ ನೇಗೈದ ಪಂಥವೇನಾಯಿತು? ಏನಾಯ್ತು ನನ್ನ ಶಪಥ? ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಆಧಾಮ ಮರಳುಗಳೇ, ಏಕೆ ಈ ಕುಕ್ಷಿ ಬಗೆಯುವ ಕುಹದ ಕಂಟಕದ ಕರ್ಕಶದ ಕೇಕೆ? ಏನಿ ಪ್ರಳಯಗ್ನೆ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ, ತಾಂಡದ ಅಖಂಡ ಭಾರತಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಹೇ ಸೌಬಲರಾಜ ಶಕುನಿಯೊಡನೆ, ಹೇ ಸೌಬಲರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲಾಪ ದುರ್ಯೋಧನ, ಕೌರವೇಶ್ವರ, ಹಂದರಿನ ಕತ್ತಲೆಯ ಕಾರಾಗೃಹದಲ್ಲಿ ಹತಭಾಗ್ಯರಾದ ನನ್ನ ವೀರ ಸಹೋದರಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗಲಾರಂಭಿಸುತ್ತಿರುವುದು. ನನ್ನ ಗುಂಡಿಗೆಯು ನಡುಗಲಾರಂಭಿಸುತ್ತಿರುವುದು. ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು ದುರ್ಯೋಧನ, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು. ದುರ್ಯೋಧನ, ಕೌರವೇಶ್ವರ, ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಹತಭಾಗ್ಯರಾದ ನನ್ನ ವೀರ ಸೋದರಿಗೆ ದಿನಕ್ಕೆ ಒಂದಡಿ ಅನ್ನ, ಒಂದು ವೇಳೆ ನಿನ್ನನ್ನು ಮಾತ್ರವೇ ಕೊಡುತ್ತಿದ್ದೆ ಅಲ್ಲವೋ ದುರ್ಯೋಧನ. ಆ ಇಡೀ ಅನ್ನ ಒಂದು ವೇಳೆ ನೀರನ್ನು ನನಗೆ ಕೊಟ್ಟು ಅಣ್ಣ ಶಕುನಿ, ತಮ್ಮ ಶಕುನಿ ಶಕುನಿ ಎಂದು ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಸತ್ತರು. ಆ ಧರಣಮಯ ದೃಷ್ಟವು ಎನ್ನ ಶ್ರುತಿ ಪಲಟದಿಂದ ಹಳೆಯದೇ ಉಳಿದು ನಿರಂತರ ಬಡಬಕ್ರೆ ಜ್ವಾಲೆಯಿಂದ ನೊಂದು ಹೊಬ್ಬೆಂದು
ಕುಕ್ಕಿ ಕುಕ್ಕಿ ಕುಶವಾಗಿರುವ ಈ ನನ್ನ ದೇಹವನ್ನು ಕುಕ್ಕಿ ಕುಶವಾಗಿರುವ ಈ ನನ್ನ ದೇಹವನ್ನು ಕುಕ್ಕಿ ಕುಶವಾಗಿರುವ ಈ ನನ್ನ ದೇಹವನ್ನು ಹೊರಡುವಾಗಿ ಚಿತ್ರ ಚಿತ್ರವಾಗಿ ತುಂಡು ತುಂಡಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತಿಕಾರ, ಪ್ರತೀಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರದ ಹೊರತಾಗಿ ಮತ್ತಿನ್ನೇನು ಉಳಿದಿಲ್ಲ ದುರ್ಯೋಧನ, ಮತ್ತಿನ್ನೇನು ಉಳಿದಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಬೆರೆಯುತ್ತಿರುವ ತುರ್ಣ ಕೇಳು, ನಾವೇನ್ ಸಾಮಾನ್ಯರೇ? ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರನ್ನು ಹೊಲಿಸಿಕೊಂಡು ಸಮಸ್ತ ಸಾಮಂತರನ್ನು ಹೊಲಿಸಿಕೊಂಡು ಹೇ ಭವ್ಯ ಸಿಂಹಾಸನೇರಿ ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೊಬ್ಬರವಾಗಿ ಹೋದವು ದುರ್ಯೋಧನ, ಬರೀ ಗಾಳಿ ಗೊಬ್ಬರವಾಗಿ ಹೋದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರಗಳೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಸರ್ವನಾಶ ಮಾಡಬೇಕೆಂದು ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಆಡಿಗಡಿಗೂ ಅಡ್ಡದಾರಿ ನಡೆಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಹಳಬೇಡಿ ನನ್ನ ಭಾಗ್ಯಹೀನ ಸಹೋದರರೇ, ಹಳಬೇಡಿ. ನೀವು ಕೊಟ್ಟ ಇಡೀ ಹಣ್ಣ ಒಂದು ಉಳಿದ ನೀರು ಕುಡಿದು ಈ ನನ್ನ ದುಷ್ಟ ಶಕುನಿಯನ್ನು ಬದುಕಿದ್ದಾರೆ ಎಂದರೆ ಅಮ್ಮ, ತಂಗಿ, ಗಾಂಧಾರಿ, ಕೊಲೆ ಪಾತಕಿ, ಎಂತಹ ಮಗನಿಗೆ ಜನ್ಮವನ್ನಿಟ್ಟೆಯಮ್ಮ, ಎಂತಹ ಮಗನಿಗೆ ಜನ್ಮವನ್ನಿಟ್ಟೆಯಮ್ಮ. ಇಂತಹ ಮಗನಿಗೆ ಜನ್ಮ ನೀಡುತ್ತೆಂದು ಮೊದಲೇ ತಿಳಿದಿದ್ದರೆ ನಿನ್ನ ಕರಳನ್ನು ಬಗೆದು ಆ ಪಿಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿರರಿಗಳಿಗೆ ಹಂಚಿ ಬಿಡುತ್ತಿದ್ದೆ, ನಾಯಿರರಿಗಳಿಗೆ ಹಂಚಿ ಬಿಡುತ್ತಿದ್ದೆ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗೆ ಹಿಂಸೆ ಭಯಾನಕ.
ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ಕೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗೆ ಒಂದೇ ಒಂದು ನಿಟ್ಟುಸಿರು ಬಿಡುವರಲ್ಲದೆ ನರಕದ ಮಾರ್ಗವನ್ನು ನಡೆಸುವೆ ಪಾಪಿ, ನರಕದ ಮಾರ್ಗವನ್ನು ನಡೆಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಾರಿಗೆ? ನಿನಗೆ. ಶಕುನಿ, ನಿನ್ನ ಪರಮಹಿರಿಗಳಾದ ಪಾಂಡವರಿಗೆ ಎಷ್ಟಲ್ಲಿ ಬಂದೆ ಅಲ್ಲಯ್ಯ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತವರ್ವಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯ ಕೊಟ್ಟರೆಂದು ದೂತನು ಈ ದಿನ ಶುಭ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ನನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನಾದರೂ ಜ್ಞಾತಿ ಹಿಂಸೆ, ಸ್ವಯೂಧ ಕಲಹ ಇದು ಸರಿಯೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಸಾರಿ ವಿಧ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ನನ್ನ ಮನಸ್ಸಿಗೆ. ಕ್ರಿಸ್ತನ ಹಸ್ತಿನಾವತಿಗೆ ಬಂದಿರುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಸರಿ, ಹೋಗು ಸಹೋದರ. ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಕ್ರಿಸ್ತನಿಗೆ ಸತ್ಕಾರವಂತೆ ಸತ್ಕಾರ. ಈ ಸಂಜೆಯ ಸುದ್ದಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ದುಶ್ಯಾಸನ, ಈ ನನ್ನ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ವೇಳೆ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸಾಟಿಯೇ. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಮಾವ, ಆ ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವ. ಶಿಶುಪಾಲ, ಜರಾಸಂಧ ಇವರು ನನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಒದಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನರಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತನ್ನ ಸಹೋದರರನ್ನು ಸುರಪಾನ ಮುಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ಆ ದಿನ ದ್ವಾರಕೆಗೆ ಏಕೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಯೋಗ್ಯವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜುನ್ಮತವಾದ ಯಾದವಸನ್ನು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವಸಂದಲೇ ನಾಶ ಮಾಡುವ ಒದಗಿತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ಸಂಬಂಧಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ನೀನು ಹೇಳುವಂತೆ ಕೃಷ್ಣನ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ನನ್ನ ಮಗುವೇ, ಬಂದಿಯಾಗಿರೋ.
ಇದು ಶಕುನಿಯ ಮಾಯೆ. ಶೀಘ್ರವೇ ಪಾಂಡವರಿಗೆ ದ್ವಾರ ಯಾವುದು, ಗೋಡೆ ಯಾವುದು ಎಂಬ ವ್ಯತ್ಯಾಸವು ತಿಳಿಯುವುದಿಲ್ಲ. ಶೀಘ್ರವೇ ಪಾಂಡವರು ನಮ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವರು. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣರಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಇನ್ನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣರಾಗುವೆ. ಮತ್ತಿನ್ನೇನಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಒಂದೊಂದ್ರೇನು ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರೇ ಆಚರಣೆ ನಡೆಯುವುದು ಉಚಿತವಲ್ಲ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಪ್ರಾಣ ಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿ ಕೈಯಲ್ಲಿ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲರಾಜ ಶಕುನಿ. ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಿಕ್ಕೆ ನಾನು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಈಗ ಸಭೆಗೆ ವೇಳೆ ಆಯಿತು, ನೀನು ನಡೆ, ನಾನು ಬರುತ್ತೇನೆ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ. ನಡೆ ಕೂಡಲ ಮಗನೇ, ನಡೆ. ಆರು ನಿನ್ನ ಹಿತೈಷಿ, ನಾನು ಹಿತೈಷಲ್ಲವೇ? ನಿನ್ನ ಪಾಲಿನ ಶತ್ರು, ಅವಿಗೆ ಹಲ್ಲಲ್ಲಿ ಮಾತ್ರ ವಿಷ. ಹೇ ಸೌಬಲ ರಾಜ ಶತ್ರುವಿಗೆ ಮೈಯೆಲ್ಲವೂ ವಿಷ. ನಡೆ ಕೂಡಲ ಮಗನೇ. ಎಂದಿಗೆ ರಂಗದ ಮಧ್ಯದಲ್ಲಿ ನಿನ್ನ ಸತಿಯಾದ ಭಾನುಮತಿಯು ಮುಂಡೆಯಾಗಿ ಮಂಡೆಯನ್ನು ಕೆದರಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಒದ್ದಾಡುವುದು ನೋಡುವ ತನಕ ಹೇ ಸೌಬಲ ರಾಜ ಶಕುನಿಗೆ ಶಾಂತಿ, ಸಮಾಧಾನ. ಎಲ್ಲೋ ಕೌರವ ಕೇಳು. ಶಕುನಿ ಎಂಬ ಮೂರಕ್ಷರದ ಅರ್ಥ ಏನೆಂದರೂ ಬಲ್ಲೆಯ ಮರುಳೆ? ನಿನಗೆಲ್ಲೋ ಗೊತ್ತೋ ಗಪ್ಪ? ನನ್ನ ಸೇಡಿನ ಶಪಥ. ಕೂ ಎಂದರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕುತಂತ್ರದಿಂದ ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ಣಾಮ. ಆಗಲ್ಲವೇ ಆನಂದ, ಪರಮಾನಂದ.